ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗಲ್ಲಿ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಚಪಾತಿ ಹಾಗೆ ಬೀನ್ಸು, ಅವರೆಕಾಳು, ಆಲೂಗಡ್ಡೆ ಮಿಕ್ಸ್ಡ್ ಪಲ್ಯ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ನಾವು ಮಕ್ಕಳಿಗೆ ಆಗಲಿ ಕೆಲಸಕ್ಕೆ ಹೋಗೋ ಹಸ್ಬೆಂಡ್ಗಾಗಲಿ ಚಪಾತಿ, ದೋಸೆ, ರೊಟ್ಟಿ ಜೊತೆಗೆ ಈ ಹೆಲ್ತಿ ಆಗಿರೋ ಪಲ್ಯನ ಮಾಡ್ಕೊಡ್ಬೋದು. ಈ ಪಲ್ಯಕ್ಕೆ ಮಸಾಲೆಗಳೇನು ರುಬ್ಕೊಂಡು ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ಈ ಪಲ್ಯನ ಮಾಡ್ಬೋದು. ಒಂದು 20 ನಿಮಿಷದಲ್ಲಿ ಪಲ್ಯನ ರೆಡಿ ಮಾಡ್ಬೋದು. ಇನ್ನು ಒಗ್ಗರಣೆಗಿಲ್ಲಿ ಆನಿಯನು, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಅಕಸ್ಮಾತ್ ಅವರೆಕಾಳು ಸಿಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನಾವು ಹಸಿ ಬಟಾಣಿ ಯೂಸ್ ಮಾಡ್ಬೋದು. ಅವರೆಕಾಳು ಸೀಸನು ಅಲ್ಲ ಇದು. ನಾವು ಹೊರಗಡೆ ಹೋದಾಗ ಒಂದು ಕಡೆ ಇಟ್ಕೊಂಡಿದ್ರು, ಹಾಗಾಗಿ ತೊಗೊಂಡು ಬಂದೆ. ಅವರೆಕಾಳು ಬದಲಾಗಿ ಹಸಿ ಬಟಾಣಿ ಯೂಸ್ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅವರೆಕಾಳು, ಬೀನ್ಸು, ಆಲೂಗಡ್ಡೆ ಕುಕ್ಕರ್ನಲ್ಲಿ 1 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆದ ನಂತರ ಆಯಿಲ್ ಹಾಕ್ತಿದ್ದೀನಿ. ಇಲ್ಲಿ ಆಯಿಲ್ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿರೋಂಥ ಆನಿಯನ್ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಆನಿಯನ್ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವು, ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಬೇಕು. ನಮಗೆ ಟೊಮೊಟೊ ಬೇಗ ಸಾಫ್ಟಾಗಿ ಫ್ರೈ ಆಗಬೇಕಂದ್ರೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆನಿಯನ್, ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. 1 ಚಿಕ್ಕ ಸ್ಪೂನಷ್ಟು ಧನಿಯಾ ಪೌಡರ್, 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇರೆ ಯಾವ ಮಸಾಲೆಗಳು ಹಾಕೋ ಅವಶ್ಯಕತೆ ಇಲ್ಲ. ಇದು ಒಂದು ಹೆಲ್ತಿ ಪಲ್ಯ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ಡ್ ಪಲ್ಯ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಅವರೆಕಾಳು, ಆಲೂಗಡ್ಡೆ, ಬೀನ್ಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ವಿಸಿಲ್ಗೆ ಚೆನ್ನಾಗಿ ಬೆಂದಿದೆ. ನಿಮಗೆ ಈ ಪಲ್ಯ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಲ್ಯ ರೆಡಿ ಆಯಿತು. ಈಗ ಚಪಾತಿ ಹಿಟ್ಟು ಕಲಿಸ್ತಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಒಂದು ಲೈಕ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.